ವೀಕ್ಷಕರೇ ನಮಸ್ಕಾರ. ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಇದು ಕಿಚ್ಚನ ಪಂಚಾಯಿತಿಗೆ ಸಂಬಂಧಪಟ್ಟಿರುವಂಥ ಪ್ರೋಮೋ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪ್ರೋಮೋಗೋಸ್ಕರ ತುಂಬ ಜನ ವೆಯ್ಟ್ ಮಾಡ್ತಾ ಇದ್ರಿ, ಸೊ ನಾನು ಕೂಡ ವೆಯ್ಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಈ ಒಂದು ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ಆ್ಯಕ್ಚುಲಿ ಈ ಒಂದು ಪ್ರೋಮೋದಲ್ಲಿ ಏನಾಗ್ತಾ ಇದೆಯಪ್ಪ ಅಂದರೆ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಫುಲ್ ಕ್ಲಾಸ್ ತೊಗೊಂಡಿದ್ದಾರೆ. ಸೊ ಯಾವ ವಿಚಾರಕ್ಕಪ್ಪ ಅಂದರೆ ಇಲ್ಲಿ ಕಿಚ್ಚ ಸುದೀಪ್ ಅವರು ಕೇಳಿರೋ ಒಂದು ವಿಷಯಕ್ಕೆ ರಕ್ಷಿತಾ ಕೊಟ್ಟಿರುವಂತಹ ಒಂದು ಉತ್ತರಕ್ಕೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಗಾಬರಿ ಆಗಿದ್ದಾರೆ. ಸೊ ಗಾಬರಿ ಆಗಿಂತ ಇಲ್ಲಿ ಗಿಲ್ಲಿ ಮತ್ತು ರಘು ಅವರು ತುಂಬಾ ಗಾಬರಿ ಆಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬನ್ನಿ, ಏನಕ್ಕಾಗಿ ಕಿಚ್ಚ ಸುದೀಪ್ ಅವರು ಆ ಒಂದು ರೀತಿಯಲ್ಲಿ ಸಿಟ್ಗಳನ್ನ ಮಾಡ್ಕೊಂಡಿದ್ದಾರೆ ಮತ್ತು ಯಾಕೆ ಕ್ಲಾಸ್ ತೊಗೊಂಡಿದ್ದಾರೆ ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ಯಾರು ನಮ್ಮ ಚಾನಲ್ಗೆ ಹೊಸದಾಗಿ ಬಂದು ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಷ್ಟೇ ಅಲ್ಲದೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ದಯವಿಟ್ಟು ವೀಡಿಯೋನಲ್ಲಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಸಂಪೂರ್ಣವಾಗಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ. ಹೌದು ವೀಕ್ಷಕರೇ, ಈ ವಾರ ಒಂದು ವಿಷಯ ಮಾತ್ರ ತುಂಬಾ ಹರಿದಾಡ್ತಾ ಇತ್ತು. ನಿಮಗೆಲ್ಲ ಗೊತ್ತಿರ್ಬೋದು, ನಿನ್ನೆ ಮತ್ತೆ ಉತ್ತಮ ಕಳಪೆ ಕೊಡುವಾಗ ರಾಶಿಕಾ ಅವರು ಕೊಟ್ಟಿರುವಂಥ ಕಾರಣ, ರಕ್ಷಿತಾ ಕೊಟ್ಟಿರುವಂತಹ ಆ ಕಾರಣಕ್ಕೆ ರಿಟರ್ನ್ ಉತ್ತರಗಳು ಕೇಳಿದಾಗ ಅಲ್ಲಿ ಕೆಲವೊಂದಿಷ್ಟು ವಿಷಯಗಳು ನಿಜ ಅಂತ ನಮಗೆ ಅನಿಸ್ತು ರಕ್ಷಿತಾ ಮಾಡಿದ್ದು. ಆ ಒಂದು ವಿಷಯದ ಮೇಲೆ ಈಗ ಕಿಚ್ಚ ಸುದೀಪ್ ಅವರು ಗರಂ ಆಗಿದ್ದಾರೆ. ಯಾರ ಮೇಲೆ? ರಕ್ಷಿತಾ ಮೇಲೆ ಅಂತಲೂ ಕೂಡ ಹೇಳ್ಬೋದು. ಯಾವ ವಿಚಾರಕ್ಕಪ್ಪ ಅಂದರೆ ರಘು ಮತ್ತು ಗಿಲ್ಲಿ ಜೊತೆ ಯಾರೂ ಕೂಡ ಕ್ಲೋಸ್ ಆಗಬಾರ್ದು ಆ ಒಂದು ವಿಷಯಕ್ಕೆ ಕಿಚ್ಚ ಸುದೀಪ್ ಅವರು ಈಗ ಕ್ಲಾಸ್ ತೊಗೊಂಡಿದ್ದಾರೆ. ರಾಶಿಕಾ ಮತ್ತು ರಕ್ಷಿತಾ ಅವರ ಮಧ್ಯೆ ಜಗಳ ನಡೀತಲ್ಲ, ಆ ಒಂದು ವಿಷಯನೂ ಕೂಡ ಇಟ್ಕೊಂಡು ಈಗ ಕಿಚ್ಚ ಸುದೀಪ್ ಅವರು ರಕ್ಷಿತಾಗೆ ಖಡಕ್ಕಾಗಿ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಈ ವೇದಿಕೆ ಮೇಲೆ ಒಂದು ಗ್ರ್ಯಾಂಡಾಗಿ ಎಂಟ್ರಿ ಕೊಟ್ಟಿದ್ದಾರೆ. ಈ ಒಂದು ವಾರ ಕಟ್ಟಕಡೆಯ ಪಂಚಾಯಿತಿ ಅಂತಲೂ ಕೂಡ ಹೇಳ್ಬೋದು. ನೋಡೋಣ ಏನಾಗುತ್ತೆ ಅಂತ. ಇದೊಂದು ಕಟ್ಟಕಡೆಯ ಪಂಚಾಯಿತಿನ ಅಥವಾ ಬೇರೆನಾ ಅಂತ. ಇಲ್ಲಿ ಕಿಚ್ಚ ಸುದೀಪ್ ಅವರು ವೇದಿಕೆ ಮೇಲೆ ಎಂಟ್ರಿ ಕೊಟ್ಟ ತಕ್ಷಣವೇ ಇಲ್ಲಿ ರಕ್ಷಿತಾಗೆ ಒಂದು ಕ್ವಶನ್ನ ಕೇಳಿದ್ದಾರೆ. ಏನಪ್ಪ ಅಂದರೆ ಇಲ್ಲಿ ಇಂಡೈರೆಕ್ಟ್ ಆಗಿ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಅವ್ರನ್ನ ಕೇಳಿದ್ದಾರೆ, ಗಿಲ್ಲಿ ಮತ್ತು ರಘು ಜೊತೆ ಯಾರಾದರೂ ಕ್ಲೋಸ್ ಆದರೆ ನಿಮಗೆ ಆಗಲ್ಲ ಅನ್ನೋ ಒಂದು ರೀತಿಯಲ್ಲಿ ಹೇಳಿದಾಗ ಅದರ ಮಧ್ಯೆ ಕೆಲವೊಂದಿಷ್ಟು ಪ್ರೋಮೋ ಕಟ್ಗಳನ್ನ ತೋರಿಸಿದ್ದಾರೆ. ಯಾರಪ್ಪ ಅಂದರೆ ರಾಶಿಕಾ ಮತ್ತು ರಕ್ಷಿತಾ ಅವರು ಜಗಳ ಆಡೋದು. ರಕ್ಷಿತಾ ಅವರು ಮೊನ್ನೆ ಗಿಲ್ಲಿ ಹತ್ರ ಇದ್ದಂತಹ ಒಂದು ಬೀನ್ ಬ್ಯಾಗ್ಗಳನ್ನ ತೆಗೆದು ಬೇರೆ ಕಡೆ ಇಟ್ಟಿದ್ದು. ಯಾಕಪ್ಪ ಅಂದರೆ ಅಲ್ಲಿ ಯಾರು ಬಂದು ಕೂರಬಾರ್ದು, ನಮಗೆ ಒಂದು ಪ್ರವೇಶಿ ಬೇಕು ಅನ್ನೋ ಒಂದು ಕಾರಣಕ್ಕೆ ಆ ರೀತಿ ಮಾಡಿದ್ರು. ಆ ಒಂದು ಪ್ರೋಮೋನು ಕೂಡ ಇದರ ಮಧ್ಯೆ ಆ್ಯಡ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇನ್ನು ನೆಕ್ಸ್ಟ್ ಕಿಚ್ಚ ಸುದೀಪ್ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿ ಸಂಬಂಧಗಳನ್ನು ಇಟ್ಕೊಂಡು ಮನೇನ ನರ್ಕ ಮಾಡ್ತಾ ಇದ್ದೀವಿ ಅಂದರೆ ಮೇನ್ 2 ಪಾಯಿಂಟ್ಸ್ ಬರುತ್ತೆ. ಒಂದು, ಸಂಬಂಧಗಳನ್ನ ಇಟ್ಕೊಂಡು ಇಲ್ಲಿ ಮನೇನ ಹಾಳು ಮಾಡ್ತಾ ಇದ್ದೀವಿ, ಇಲ್ಲ ಇದು ಯಾರಪ್ಪನ ಮನೇನೂ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಸೈಲೆಂಟ್ ಆಗಿದ್ದಾರೆ. ರಕ್ಷಿತಾ ಅವರ ಒಂದು ರಿಯಾಕ್ಷನ್ ಬೇರೆ ರೀತಿ ಬಂದಿದೆ ಅಂತಲೂ ಕೂಡ ಹೇಳ್ಬೋದು. ಕಿಚ್ಚ ಸುದೀಪ್ ಅವರು ಈ ಒಂದು ಮಾತನ್ನು ಯಾಕೆ ಹೇಳ್ತಾ ಇದ್ದಾರಪ್ಪ ಅಂದರೆ ರಕ್ಷಿತಾ ಅವರು ಒಂದು ಡಬಲ್ ಗೇಮ್ನ ಆಟ ಆಡ್ತಾ ಇದ್ದಾರೆ. ಏನಪ್ಪ ಅಂದರೆ ಸಂಬಂಧ ಅಂದ್ಕೊಂಡು ಒಂದು ಸೇಫ್ ಝೋನ್ನ ಕ್ರಿಯೇಟ್ ಮಾಡ್ಕೊತಾ ಇದ್ದಾರೆ. ಈ ಒಂದು ಕಾರಣಕ್ಕೆ ಕಿಚ್ಚ ಸುದೀಪ್ ಅವರು ರಕ್ಷಿತಾ ಮೇಲೆ ಕ್ಲಾಸ್ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ರಕ್ಷಿತಾ ಅವರಿಗೆ ಕ್ಲಾಸ್ ಆದರೂ ಕೂಡ ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಸಿಗ್ನಲ್ ಪಾಯಿಂಟ್ ಅಂತಲೂ ಕೂಡ ಹೇಳ್ಬೋದು. ಯಾರಿಗೆ? ಗಿಲ್ಲಿ ಮತ್ತು ರಘು ಅವರಿಗೆ. ಅವರ ಒಂದು ಪ್ರೋಮೋದಲ್ಲಿ ಜಾಸ್ತಿ ತೋರಿಸಿದ್ದಾರೆ ಅಂದರೆ ಅವ್ರಿಗೂ ಕೂಡ ಸ್ವಲ್ಪ ಕ್ಲಾಸ್ಗಳು ನಡೀತಾ ಇದೆ ಅಂತ ಅರ್ಥ ಆಯಿತು ಇಲ್ಲಿ. ಅಷ್ಟೇ ಅಲ್ಲದೆ ಇಲ್ಲಿ ಸಂಬಂಧಗಳು ಇಲ್ಲಿ ಯಾವತ್ತೂ ಶಾಶ್ವತ ಅಲ್ಲ, ಇದು ಮನೆ ಯಾರಪ್ಪನ ಮನೇನೂ ಅಲ್ಲ ಅನ್ನೋ ರೀತಿಯಲ್ಲಿ ಮಾತಾಡಿದಾಗ ಕಿಚ್ಚ ಸುದೀಪ್ ಅವರು ಇನ್ನೊಂದು ಮಾತು ಕೂಡ ಹೇಳ್ತಾರೆ ರಕ್ಷಿತಾ ಅವರಿಗೆ ನಿಮ್ಗೊಂದು ಕ್ವಶನ್ ಕೇಳ್ತೀನಿ. ನಿಮ್ಮ 3 ಜನದಲ್ಲಿ ಯಾರು ವಿನ್ ಆಗಬೇಕು ಅಂತ ಕೇಳಿದಾಗ ಫಸ್ಟು ನಾನು ಅಂತ ಹೇಳ್ತಾರೆ. ಈ ಒಂದು ಮಾತಿಗೆ ಕಿಚ್ಚ ಸುದೀಪ್ ಅವರ ರಿಯಾಕ್ಷನ್ ಬೇರೆ ರೀತಿಯೇ ಇತ್ತು. ಅಲ್ಲಿ ಒಂದು ಅರ್ಥ ಮಾಡ್ಕೋಬೋದು, ಒಂದು ಸಿಗ್ನಲ್ ಪಾಯಿಂಟ್ ಇತ್ತು ಅಂತ. ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ರಘು ಅವರಿಗೆ ಒಂದು ಪಾಯಿಂಟ್ನ ಹೇಳ್ಕೊಡ್ತಾ ಇದ್ದಾರೆ, ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಯೂಸ್ ಮಾಡಿಕೊಂಡು ಅವರು ಬೇರೆ ರೀತಿಯಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂದಾಗ ಅಂದರೆ ಅವ್ರಿಗೆ ರಿಯಾಕ್ಟಾಗಿ ಹೇಳಿಲ್ಲ, ಬಟ್ ಇದರ ಅರ್ಥನೇ ಅದೇ ರೀತಿ ಆಗುತ್ತೆ ಅಂತ ಅನ್ಕೋಬೋದು. ಈ ಒಂದು ವಿಷಯದಲ್ಲಿ ಕಿಚ್ಚ ಅವರು ಫುಲ್ ಗರಂ ಆಗಿದ್ದಾರೆ. ಅಲ್ಲಿರುವಂಥ ಸ್ಪರ್ಧಿಗಳ ಮುಂದೆನೇ ಕಿಚ್ಚ ಅವರು ಚಪ್ಪಾಳೆ ಕೂಡ ತಟ್ಟಿದ್ದಾರೆ. ಯಾಕಪ್ಪ ಅಂದರೆ ಅರ್ಥ ಮಾಡ್ಕೋಬೋದು ಇಷ್ಟೇ, ಅಣ್ಣ ತಮ್ಮ ತಂಗಿ ಇಲ್ಲಿ ಯಾವ ಸಂಬಂಧನೂ ನಮಗೆ ಬೇಡ, ಅವ್ರಿಗೆ ಬೇಕಾಗಿದ್ದು ಗೆಲುವು ಅನ್ನೋ ರೀತಿಯಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಕಿಚ್ಚ ಸುದೀಪ್ ಅವರು ಅಲ್ಲಿರುವಂಥ ಸ್ಪರ್ಧಿಗಳಿಗೆ ಒಂದು ಕಿವಿ ಮಾತು ಕೂಡ ಹೇಳಿದ್ದಾರೆ. ಏನಪ್ಪ ಅಂದರೆ ನೀವೆಲ್ಲ ಅಲ್ಲಿ ಅಣ್ಣ ತಮ್ಮ ತಂಗಿ ಅನ್ನೋ ಒಂದು ಸಂಬಂಧನ ಕಟ್ಕೊಂಡಿದ್ದೀರಾ, ಸರಿ ಈಗ ಹಿಂಗೆ ಬಾಗಿಲು ಓಪನ್ ಆಗುತ್ತೆ, ಎಲ್ಲರೂ ಹಿಂಗೆ ಹೋಗ್ತೀರಾ ನೀವು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಈ ಒಂದು ಮಾತಿಗೆ ಅಲ್ಲಿರುವಂಥ ಸ್ಪರ್ಧಿಗಳ ರಿಯಾಕ್ಷನ್ ಬೇರೆ ರೀತಿ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ಮೋಸ್ಟ್ ಇವತ್ತು ಸ್ವಲ್ಪ ಕ್ಲಾಸ್ಗಳು ನಡೀತಾ ಇದ್ದಾವೆ, ಅದು ಕೂಡ ಸಂಬಂಧಗಳನ್ನ ಕಟ್ಕೊಂಡು ಯಾರು ಒಂದು ಗೇಟ್ನ ಹಾಕ್ಕೊಂಡು ಇದ್ದಾರೆ. ಇವರೇ ನಮ್ಮ ಜೊತೆ ಮಾತಾಡಬೇಕು, ಅವರೇ ಇವ್ರ ಜೊತೆ ಮಾತಾಡಬೇಕು ಅನ್ನೋ ರೀತಿಯಲ್ಲಿ ಮಾತಾಡಿದವರಿಗೆ ಈಗ ಕಿಚ್ಚ ಸುದೀಪ್ ಅವರು ಒಂದು ಕ್ಲಾಸ್ನ ತೊಗೊಂಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಬಟ್ ಒಂದಂತೂ ಅರ್ಥ ಮಾಡ್ಕೋಬೋದು, ಇನ್ನು ಮೇಲೆ ಸ್ವಲ್ಪ ಅಸಲಿ ಆಟ ಶುರು ಆಗುತ್ತೆ ಅಂತ. ಇನ್ನೇನು ಫಿನಾಲೆಗೆ ಹತ್ತಿರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಈ ಫಿನಾಲೆ ಡೇಟ್ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅದು ಸಿಕ್ಕ ಮೇಲೆ ಗೊತ್ತಾಗುತ್ತೆ ಕ್ಲಿಯರಾಗಿ ಯಾವಾಗ ಫಿನಾಲೆ ನಡೆಯುತ್ತೆ ಏನು ಅಂತ. ಬಟ್ ಇವತ್ತಿನ ಒಂದು ಎಪಿಸೋಡ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾಕಪ್ಪ ಅಂದರೆ ಈ ವಾರ ನಡೆದಂತಹ ಕೆಲವು ವಿಚಾರಗಳ ಬಗ್ಗೆ ನಮಗೆ ಉತ್ತರ ಸಿಗೋದು ಕಿಚ್ಚನ ಪಂಚಾಯಿತಿಲಿ ಅಂತಲೂ ಕೂಡ ಹೇಳ್ಬೋದು. ನಿಮ್ಮ ಪ್ರಕಾರ ಇಲ್ಲಿ ರಕ್ಷಿತಾ ಅವರು ಹೇಳ್ತಾ ಇರೋದು ಸರಿ ಅನಿಸ್ತಾ ಇದೆಯಾ? ಇನ್ನೂ ಯಾರು ಈ ಒಂದು ಪ್ರೋಮೋ ನೋಡಿಲ್ಲ, ಪ್ರೋಮೋ ಕೂಡ ಅಪ್ಡೇಟ್ ಆಗಿದೆ. ದಯವಿಟ್ಟು ಹೋಗಿ ಪ್ರೋಮೋ ನೋಡ್ಕೊಬಂದು ನಿಮ್ಮ ಅನಿಸಿಕೆನ ಕಾಮೆಂಟ್
ಮುಖಾಂತರ ತಿಳಿಸ್ಬೋದು. ಬಟ್ ಇಲ್ಲಿ ಇಂಡೈರೆಕ್ಟಾಗಿ ಕಿಚ್ಚ ಸುದೀಪ್ ಅವರು ಕೇಳಿರುವಂಥ ಕ್ವಶನ್ಸ್ಗೆ ಅಲ್ಲಿ ರಘು ಮತ್ತು ಗಿಲ್ಲಿಯವರ ರಿಯಾಕ್ಷನ್ ಬೇರೆ ರೀತಿಯೇ ಇತ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಏನಂತಪ್ಪ ಅಂದರೆ, ಸೊ ಇಲ್ಲಿ ಕಿಚ್ಚ ಸುದೀಪ್ ಅವರು ಡೈರೆಕ್ಟಾಗಿ ಹೇಳ್ತಾರೆ, ಸೊ ನಿಮ್ಮಲ್ಲಿ ಯಾರು ವಿನ್ ಆದರೆ ಅಂದರೆ 3 ಜನ ಅಂತಲೂ ಪರ್ಟಿಕ್ಯುಲರಾಗಿ ಹೇಳ್ತಾರೆ, ನಿಮ್ಮ 3 ಜನದಲ್ಲಿ ಯಾರು ವಿನ್ ಆಗಬೇಕು ಅಂದಾಗ ಫಸ್ಟು ನಾನು ಅಂತ ಒಂದು ವರ್ಡ್ ಬರುತ್ತಲ್ಲ, ಸೊ ಆ ವರ್ಡ್ನೇ ಅರ್ಥ ಮಾಡ್ಕೋಬೋದಾಗಿತ್ತು. ಸೊ ಇನ್ಮೇಲೆ ಸ್ವಲ್ಪ ಇವರು ಈ ಒಂದು ಮಾತನ್ನ ಇಟ್ಕೊಂಡು ಬೇರೆ ರೀತಿಯಲ್ಲಿ ಚೇಂಜಸ್ ಆದರೆ ಓಕೆ, ಮತ್ತೆ ಸಂಬಂಧಗಳನ್ನ ಇಟ್ಕೊಂಡಿರ್ತೀನಿ ಅಂದರೆ ಅವರು ಗ್ಯಾರಂಟಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರುವಂಥ ಚಾನ್ಸಸ್ ತುಂಬ ಇದೆ ಅಂತಲೂ ಕೂಡ ಹೇಳ್ಬೋದು. ಆಲ್ರೆಡಿ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ, ಹಿಂಗೆ ಡೋರ್ ಓಪನ್ ಆಗುತ್ತೆ, ಹಿಂಗೆ ಬರ್ತಾ ಇರ್ತೀರಾ ಎಲ್ಲರೂ ಅಂತಲೂ ಕೂಡ ಹೇಳಿದ್ದಾರೆ. ಈ ಒಂದು ಮಾತಿನ ಅರ್ಥ ಕಿಚ್ಚ ಸುದೀಪ್ ಅವರ ಈ ವಾರದ ಒಂದು ಕಿಚ್ಚನ ಪಂಚಾಯಿತಿ ನೆಕ್ಸ್ಟ್ ಲೆವೆಲ್ ಅಂತಲೂ ಕೂಡ ಹೇಳ್ಬೋದು. ಈ ಒಂದು ಪಂಚಾಯಿತಿಗೆ ತುಂಬ ಜನ ವೇಟ್ ಮಾಡ್ತಾ ಇದ್ದರೆ, ಹೌದು ಈ ಒಂದು ಪಂಚಾಯಿತಿ ನಾನು ಕೂಡ ವೇಟ್ ಮಾಡ್ತಾ ಇದ್ದೆ. ಸೊ ಫೈನಲಿ ಈ ಒಂದು ಕಿಚ್ಚನ ಪಂಚಾಯಿತಿ ಬಂದೇ ಬಿಡ್ತು ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿಯ ಒಂದು ಕಿಚ್ಚನ ಪಂಚಾಯಿತಿ ಯಾವಾಗೂ ಕೂಡ ನೋಡಿಲ್ಲ, ಯಾಕಪ್ಪ ಅಂದರೆ ಪ್ರೋಮೋ ನೋಡಿದ ಮೇಲೆ ನನಗೆ ಅಷ್ಟೊಂದು ಇಂಪ್ರೆಸ್ ಆಗಿದೆ ಅಂತಲೂ ಕೂಡ ಹೇಳ್ಬೋದು. ಸೊ ಎಪಿಸೋಡ್ಗೆ ನಾನು ಕೂಡ ವೇಟ್ ಮಾಡ್ತಾ ಇದ್ದೀನಿ. ಅಷ್ಟೇ ವೀಕ್ಷಕರೇ, ಈ ಸಾರಿ ನಾಮಿನೇಷನ್ನಲ್ಲಿ 7 ಜನ ಸ್ಪರ್ಧಿಗಳಿದ್ದಾರೆ. ಸೊ ನೋಡಬೇಕು ಈ 7 ಜನ ಸ್ಪರ್ಧಿಗಳಲ್ಲಿ ಯಾರು ಸೇವ್ ಆಗ್ತಾರೆ ಮತ್ತು ಯಾರು ಹೋಗ್ತಾರೆ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ. ನಿಮ್ಮ ಪ್ರಕಾರ ಇವತ್ತು ಸೇವ್ ಆಗುವಂತಹ ಮೊದಲ ಕಂಟೆಸ್ಟೆಂಟ್ಸ್ ಯಾರು? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ. ಅಷ್ಟೇ ಅಲ್ಲದೆ ಬಿಗ್ ಬಾಸ್ ಸೀಸನ್ 12ರ ವಿನ್ನರ್ ಯಾರಾಗಬೇಕು ನಿಮ್ಮ ಅನಿಸಿಕೆಯನ್ನು ತಿಳಿಸ್ಬೋದು ಅಂತ ಹೇಳ್ತಾ, ಫ್ರೆಂಡ್ಸ್ ಇವತ್ತಿನ ಪ್ರೋಮೋ ನೋಡಿದ್ರಲ್ಲ ಹೇಗಿತ್ತು ಅಂತ, ಕಿಚ್ಚನ ಒಂದು ಖಡಕ್ ಕ್ಲಾಸ್ ಹೇಗಿತ್ತು ಅಂತ. ವಾರದ ಕತೆ ಕಿಚ್ಚನ ಜೊತೆ ಅಂದರೆ ವಾರ ಬಂದ ಮೇಲೆ ಇವರ ರಿಯಾಕ್ಷನ್ ಬೇರೆ ಆಗುತ್ತೆ. ಸೊ ಆಲ್ಮೋಸ್ಟ್ ಕಿಚ್ಚ ಸುದೀಪ್ ಅವರು ಬಂದು ಹೋದ ಮೇಲೆ ಕೆಲವೊಂದಿಷ್ಟು ಬದಲಾವಣೆಗಳು ಆಗೋದು ಕಾಮನ್ನು. ಅದೇ ರೀತಿ ಈಗ ಬದಲಾವಣೆಗಳು ಆಗ್ತಾ ಇದೆ, ಬಟ್ ಇವತ್ತೇ ಗೊತ್ತಾಗಲ್ಲ. ಸೊ ನಾಳೆ ಒಂದು ಎಪಿಸೋಡ್ನಲ್ಲಿ ಅದು ಕ್ಲಿಯರಾಗಿ ಗೊತ್ತಾಗುತ್ತೆ, ಯಾಕಪ್ಪ ಅಂದರೆ ಯಾವ ರೀತಿಯ ಬದಲಾವಣೆಗಳು ಆಗಿದ್ದಾರೆ ಏನು ಅಂತ. ಸೊ ನಿನ್ನೆ ಒಂದು ಎಪಿಸೋಡಲ್ಲಿ ಬಿಗ್ ಬಾಸ್ನ ಮೊದಲ ಫೈನಲಿಸ್ಟ್ ಅಂದರೆ ಟಿಕೆಟ್ ಟು ಫಿನಾಲೆ ಒಂದು ಅವಾರ್ಡ್ನ ಪಡ್ಕೊಂಡಿರುವಂಥವ್ರು ನಮ್ಮ ಧನುಷ್ ಅವರು ಅಂತಲೂ ಕೂಡ ಹೇಳ್ಬೋದು. ಸೊ ಧನುಷ್ ಅವರ ಲಕ್ಕು ಅಂತಲೂ ಕೂಡ ಹೇಳ್ಬೋದು. ಕ್ಯಾಪ್ಟನ್ ಕೂಡ ವಿನ್ ಆಗ್ತಾರೆ, ಡೈರೆಕ್ಟ್ ಒಂದು ಟಿಕೆಟ್ ಟು ಫಿನಾಲೆ ಟಿಕೆಟ್ನು ಕೂಡ ಪಡ್ಕೊತಾರೆ ಅಂತಲೂ ಕೂಡ ಹೇಳ್ಬೋದು. ಸೊ ಆ ಒಂದು ಟಿಕೆಟ್ ಯಾರಿಗೆ ಸಿಕ್ಕಿದ್ರೆ ತುಂಬ ಚೆನ್ನಾಗಿರ್ತಿತ್ತು, ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು. ಎಲ್ಲ ವೀಕ್ಷಕರಲ್ಲಿ ರಕ್ಷಿತಾ ಅವರು ಆಟ ಸರಿಯಾಗಿದೆಯಾ ಬಿಗ್ ಬಾಸ್ ಮನೆಯಲ್ಲಿ? ಅಣ್ಣ ತಮ್ಮ ತಂಗಿ ಅಂದ್ಕೊಂಡು ಏನೋ ಒಂದು ಸೇಫ್ ಕ್ರಿಯೇಟ್ನ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ಇಲ್ಲಿ ರಘು ಅವ್ರ ಜೊತೆ ಯಾರು ಮಾತಾಡಬಾರ್ದಂತೆ, ಗಿಲ್ಲಿಯವ್ರ ಜೊತೆ ಯಾರು ಮಾತಾಡಬಾರ್ದಂತೆ. ಆ ಒಂದು ಕಾರಣನ ಇಟ್ಕೊಂಡು ರಕ್ಷಿತಾ ಅವರು ನಿನ್ನೆ ರಕ್ಷಿತಾ ಅವರಿಗೆ ಕಳಪೆ ಸಹ ಕೊಟ್ಟರು, ಯಾರು ರಾಶಿಕಾ ಅವರು. ಈ ಒಂದು ಪ್ರೋಮೋ ನೋಡಿದ ಮೇಲೆ ಕ್ಲಿಯರಾಗಿ ಗೊತ್ತಾಗ್ತಾ ಇದೆ ಅಲ್ಲಿ ರಾಶಿಕಾ ಅವರು ತಗೊಂಡಿರುವಂಥ ನಿರ್ಧಾರಗಳು ಸರಿ ಇದೆ ಅಂತ. ರಕ್ಷಿತಾ ಅವರು ಯಾವ ರೀತಿಯ ಒಂದು ಮೈಂಡ್ ಗೇಮ್ ಆಟ ಆಡ್ತಾ ಇದ್ದಾರೆ ಅಂತ. ಸೊ ನಾವು ಅಂದ್ಕೊಂಡಿದ್ವಿ ಚಿಕ್ಕ ಹುಡುಗಿ ಅಂತ, ಬಟ್ ಇವಳ ಮೈಂಡ್ ಬೇರೆ ಲೆವೆಲ್ಲೇ ಅಂತಲೂ ಕೂಡ ಹೇಳ್ಬೋದು. ನೀವೇ ನೋಡಿದ್ರಲ್ಲ, ಪ್ರೋಮೋ ನೋಡಿದ ಮೇಲೆ ಅರ್ಥ ಆಗುತ್ತೆ ಅನಿಸುತ್ತೆ. ಸೊ ಈ ಅರ್ಥ ಆಗೋಕ್ಕಿಂತ ಅಲ್ಲಿ ಕಿಚ್ಚ ಸುದೀಪ್ ಅವರು ಹೇಳಿರುವಂಥ ಒಂದೊಂದು ಪದಗಳು ಕೂಡ ನಾವು ಅರ್ಥ ಮಾಡ್ಕೊಳೋಕ್ಕಿಂತ ಅಲ್ಲಿರುವಂಥ ಸ್ಪರ್ಧಿಗಳು ಕೂಡ ಅರ್ಥ ಮಾಡ್ಕೋಬೇಕು. ಫಸ್ಟ್ ಆಫ್ ಆಲ್ ಅದರಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದು ಗಿಲ್ಲಿ ಮತ್ತು ರಘು ಅವರು ಅಂತಲೂ ಕೂಡ ಹೇಳ್ಬೋದು. ಇಲ್ಲಿ ಅಶ್ವಿನಿ ಮತ್ತು ಧನುಷ್ ಅವ್ರನ್ನೂ ಕೂಡ ತೋರಿಸಿದ್ದಾರೆ, ಬಟ್ ಯಾವ ವಿಷಯಕ್ಕೆ ತೋರಿಸಿದ್ದಾರೆ ಅಂತ ಗೊತ್ತಿಲ್ಲ. ಬಟ್ ನಾವು ಪ್ರೋಮೋ ನೋಡ್ಕೊಂಡು ಡಿಪೆಂಡ್ ಮಾಡೋಕ್ಕಾಗಲ್ಲ. ಸೊ ಇವರಿಗೆ ಬೈದಿದ್ದಾರೆ, ಅವರಿಗೆ ಹೇಳಿದ್ದಾರೆ ಅಂತ. ಯಾಕಪ್ಪ ಅಂದರೆ ಎಪಿಸೋಡಲ್ಲಿ ಆಗಿದ್ದೇ ಬೇರೆ, ಬಟ್ ಪ್ರೋಮೋದಲ್ಲಿ ಬರೋದೇ ಬೇರೆ ಅಂತಲೂ ಕೂಡ ಹೇಳ್ಬೋದು. ಅಂದರೆ ಮೇನ್ ಟಾಪಿಕ್ ಅಷ್ಟೇ ಪ್ರೋಮೋದಲ್ಲಿ ತೋರಿಸ್ತಾರೆ, ಬಟ್ ಪ್ರೋಮೋ ನೋಡಿದ ಮೇಲೆ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ಅಂತ ಅನ್ಕೋಬೋದು. ಬಟ್ ಇವತ್ತಿನ ಎಪಿಸೋಡ್ನ ಯಾರೂ ಮಿಸ್ ಮಾಡ್ಕೊಳ್ಳೋಕೆ ಹೋಗ್ಬೇಡಿ, ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಸೊ ನಿಮ್ಮ ಪ್ರಕಾರ ಈ ಒಂದು ಮೂವರಲ್ಲಿ ಸೊ ಯಾರು ಸರಿ ಇದ್ದಾರೆ ಮತ್ತು ಯಾರು ಸೇಫ್ ಝೋನ್ ಹಾಕ್ಕೊಂಡು ಆಟ ಆಡ್ತಾ ಇದ್ದಾರೆ? ರಕ್ಷಿತಾ ಅವರು ಹೇಳಿರುವಂಥ ಪದಗಳು ಸರಿ ಇದೆಯಾ? ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸ್ಬೋದು ಅಂತ ಹೇಳ್ತಾ, ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು. ಈ ವಿಡಿಯೋ ಇಷ್ಟ ಆಗುತ್ತೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ.